ಹಾಯ್, ನಿರ್ಮಲಾ ಹೊಸಮನಿ ಕಿಚನ್ಗೆ ಸ್ವಾಗತ. ಇವತ್ತು ಉದ್ದಿನ ವಡ ಮಾಡತ್ತೀನಿ. ಉದ್ದಿನ ವಡಾನು ಅಂತಾರೆ, ತೂತು ವಡಾನು ಅಂತಾರೆ. ಉದ್ದಿನ ಬೇಳೆ ನೆನೆ ಹಾಕಿದ್ದೇನೆ. ಒಂದು ಸಣ್ಣ ವಾಟಿಲಿ ಒಂದು ವಾಟಿ ಹಾಕಿದ್ದೀನಿ. ಮತ್ತು ಈಗ ಅದನ್ನು ರುಬ್ತೀನಿ. 4 ತಾಸು ನೆನೆದವ ರುಬ್ತೀನಿ. ರುಬ್ಬೆ ಮಾಡೋದು ತೋರಿಸ್ತೀನಿ ನೋಡಿ. ಈ ಟೈಪ್ ಗಂಧದ ಗತೆ ಹಿಂಗೆ ರುಬ್ಕೋಬೇಕು. ನೀರದು ಹಾಕಬಾರ್ದು, ಹಂಗೆ ರುಬ್ಬಬೇಕು. ಮತ್ತು ಈಗ ಅದನ್ನು ತೆಗಿತೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕನ್ನೋದು ಹೇಳ್ತೀನಿ ನೋಡಿ. ಹಿಂಗೆ ರುಬ್ಬಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕಾಕತ್ತೀನಿ. ಸಣ್ಣ ಸಣ್ಣ ಪೀಸ್ ಮಾಡಿದ್ದೀನಿ. ಹಸಿ ಶುಂಠಿ ಒಂದು ಸ್ವಲ್ಪ ಹಾಕೇನಿ. ಮತ್ತು ಹಸಿ ಖಾರ, ಇದರಾಗ ಒಂದು ಸ್ವಲ್ಪ ಉಪ್ಪು ಹಾಕಿ 5-6 ಮೆಣಸಿನ್ಕಾಯ್ದು ಹರ್ಕೊಂಡೇನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕೇನಿ. ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೈಲೇನ ಹಾಕೇನಿ ನಾನು. ಮತ್ತು ಜೀರಿಗೆ ಅರ್ಧ ಸ್ಪೂನ. ಮತ್ತು ಸ್ವಲ್ಪ ಹಿಂಗ. ಈಗ ಏನು ಮಾಡ್ಬೇಕಂದ್ರೆ ಅದನ್ನು ಸ್ವಲ್ಪ ಹುಡ್ಕೋಬೇಕು. ಹಿಂಗೆ ಹುಡ್ಕೊಂಡ್ರೆ ಅವು ಪಳ್ಳಕ್ಕಾವು ವಡ. ಕೈಲೇನ ಹುಡ್ಕೋಬೇಕು. ನೀರದು ಹಾಕಬಾರ್ದು. ನೋಡಿ ಹಿಂಗೆ ಹುಡಬೇಕು ನೋಡಿ. ಗ್ಯಾಸ್ ಮೇಲೆ ಎಣ್ಣೆ ಇಟ್ಟೇನಿ. ಎಣ್ಣೆ ಕಾದೈತಿ. ಇವು ವಡ ಬಿಡ್ತೇನೆ ಒಂದೊಂದು. ಸ್ವಲ್ಪ ಹೋಲ್ ಮಾಡಬೇಕು. ಹೋಲ್ ಮಾಡಿ ಬಿಡಬೇಕು. ನೋಡಿ ಹೊಳಿಸಿ ಹಾಕೇನಿ. ಇವನ್ನ ಸ್ವಲ್ಪ ತಿನ್ನೋ ಸೋಡಾ ಹಾಕೇನಿ ನಾನು. ನೀವು ಒಂದು ಸ್ವಲ್ಪ ಹಾಕಿ. ನಾ ಮರ್ತೇನೆ. ಒಂದು ಚಿಟಕ್ ಹಾಕಬೇಕು ಅಷ್ಟು, ಭಾಳ ಹಾಕಬಾರ್ದು ನೋಡಿ. ಉದ್ದಿನ ವಡ ರೆಡಿ. ಅದ್ರ ಜೋಡಿ ಚಟ್ನಿ ಮಾಡಿದ್ದೀನಿ. ಚಟ್ನಿ ಮಾಡೋದು ಯಾರಿಗೂ ತೋರಿಸಿಲ್ಲ, ಎಲ್ಲರಿಗೂ ಗುರ್ತಿರ್ತೈತಿ ಚಟ್ನಿದು. ನೋಡಿ ಚಟ್ನಿನೂ ಎಷ್ಟು ಕಲರ್ ಚೆಂದಾಗೈತಿ, ವೈಟ. ಮತ್ತು ಉದ್ದಿನ ವಡ ಒಂದು ತೋರಿಸ್ತೇನೆ ನಿಮಗೆ ನೋಡಿ. ಭಾಳ ಪಳ್ಳಾಗ್ಯಾವ ನೋಡಿ. ಆವಾಜು ಕೇಳಿ ಎಷ್ಟು ಪಳ್ಳಾಗ್ಯಾವ ನೋಡಿ. ನೋಡಿ ನೋಡಿ. ನೋಡಿ ಕುರ್ಕುರಾಗ್ಯಾವ, ಭಾಳ ಮಸ್ತಾಗ್ಯಾವ ಬಾಯಾಗ. ಈ ಉದ್ದಿನ ವಡಕ್ಕೆ ನನಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ, ಸಬ್ಸ್ಕ್ರೈಬರ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಮಾಡಿ. ಥ್ಯಾಂಕ್ ಯು.